ವೀಕೆಂಡ್ ಬಂದ್ರೆ ಸಾಕು ಗಿಜಿಗುಡ್ತಿದ್ದ ಮಲ್ಲೇಶ್ವರಂ ಇದೀಗ ಖಾಲಿ ಆಗಿದೆ. ಮಲ್ಲೇಶ್ವರಂ ಶಾಪಿಂಗ್ ಏರಿಯಾಗಳು ಖಾಲಿ ಹೊಡಿತಾ ಇದೆ. ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯ ಏನು ಮಾಡ್ತು, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬೆಂಗಳೂರು ನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯ ಇರಬೇಕು ನಗರ ಅನ್ನುವಂಥ ನಿಟ್ಟಿನಲ್ಲಿ, ಇನ್ನು ಅದ್ರ ಜೊತೆಗೆ ಅಲ್ಲಿ ಫುಟ್ಪಾತ್ನಲ್ಲಿ ಯಾರೂ ಕೂಡ ವ್ಯಾಪಾರ ನಡೆಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ತೆರವು ಕಾರ್ಯವನ್ನು ಆರಂಭಿಸ್ತಲ್ವಾ ಸರ್ಕಾರ. ಮಲ್ಲೇಶ್ವರಂ ಶಾಪಿಂಗ್ ಏರಿಯಾಗಳು ಇದೀಗ ಖಾಲಿ ಹೊಡಿತಾ ಇದೆ. ಅಲ್ಲಿದ್ದಂಥ ಶಾಪಿಂಗ್ ಏನು ವ್ಯಾಪಾರ ಏನು ನಡೀತಾ ಇತ್ತು ಯಾವುದು ಕೂಡ ಇಲ್ಲ. ಜನರಿಲ್ಲದೆ ಬಿಕ್ಕೋ ಎನ್ನುತ್ತಾ ಇರುವಂಥ ಶಾಪಿಂಗ್ ಸ್ಟ್ರೀಟ್, ಜನರಿಲ್ಲ, ಖರೀದಿದಾರರಿಲ್ಲ. ಮಲ್ಲೇಶ್ವರಂ ಸೈಲೆಂಟ್ ಆಗಿದೆ. ಇದು ಫುಟ್ಪಾತ್ ತೆರವು ಬಳಿಕ ಮಲ್ಲೇಶ್ವರಂನ ಚಿತ್ರಣ. ಬ್ಯುಸಿ ಆಗಿರ್ತಿದ್ದ ಏರಿಯಾ ಈಗ ಫುಲ್ ಸೈಲೆಂಟ್ ಆಗಿದೆ. ಮಲ್ಲೇಶ್ವರಂನ ಸ್ಟ್ರೀಟ್ಗಳಲ್ಲಿ ನಿಶಬ್ದ ವಾತಾವರಣ. ಫುಟ್ಪಾತ್ ಕಾರ್ಯಾಚರಣೆ ಬಳಿಕ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಡೆತ, ಗ್ರಾಹಕರ ಸಂಖ್ಯೆ ಕುಸಿತ. ಮೊದಲಿನಿಂದ ಮಲ್ಲೇಶ್ವರಂನಲ್ಲಿ ಶಾಪಿಂಗ್ ಜೋಶ್ ಇಲ್ಲ. ಇದು ಬೆಂಗಳೂರಿನ ಆಪರೇಷನ್ ಫುಟ್ಪಾತ್ ಎಫೆಕ್ಟು. ವೀಕೆಂಡ್ ಬಂದ್ರೆ ಸಾಕು, ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು, ಎಲ್ಲರೂ ಕೂಡ ಹೋಗಿ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಇದ್ರು. ಅಂದ್ರೆ ಮಲ್ಲೇಶ್ವರಂನ 8ನೇ ಕ್ರಾಸ್ನಲ್ಲಿ ಏನು ಅಲ್ಲಿ ಹೋದ್ರೆ ಸಾಕು ಫುಲ್ ಶಾಪಿಂಗ್ ಎಲ್ಲ ರೀತಿಯಾಗಿ ಸ್ಟ್ರೀಟ್ ಶಾಪಿಂಗ್ನ ಮಾಡ್ತಾ ಇದ್ರು. ಎಲ್ಲ ಬೇಕಾದಂತ ವಸ್ತುಗಳು ಅಲ್ಲಿ ಲಭ್ಯ ಆಗ್ತಾ ಇತ್ತು. ಬಟ್ ಈಗ ಯಾರು ಕೂಡ ಇಲ್ಲ, ಖಾಲಿ ಹೊಡಿತಾ ಇದೆ. ಕೆಲಸ ಆಗಬಾರ್ದು. ಪ್ರತಿಯೊಬ್ಬರು ಅಂಗಡಿಗಳಿಗೆ 2,000 ಸಾವಿರ ಫೈನ್ಗಳು ಹಾಕಿ ಪ್ರತಿದಿನ ಅವಾಗ ಅವರೇ ಮುಲಾಜಿಂದ ತೆಗಿತಾರೆ. ಒಂದಿನ 2 ದಿನ ಒಂದು ಕಾರ್ಯಾಚರಣೆ ಮಾಡ್ತೀರಾ, ತೆಗಿಸ್ತೀರಾ, ಮತ್ತೆ ಅದೇ ಕತೆ ತಿರ್ಗಾ ಯಥಾಸ್ಥಿತಿ ಆಗುತ್ತೆ. ಪರ್ಮನೆಂಟ್ ಆಗಿ ಇವ್ರನ್ನ ತಕ್ಷಣ ನೋಡಿ ವಯಸ್ಸಾದವ್ರು ನೋಡಿ ಎಲ್ಲಿ ಬರ್ತಾ ಇದ್ದಾರ, ಫುಟ್ಪಾತ್ ನಡ್ಕೊಂಡು ಹೋಗ್ತಾ ಇದ್ದೀರಾ. ಸುಪ್ರೀಂ ಕೋರ್ಟ್ ಆದೇಶನೇ ಆಗಿದೆ, ಎಲ್ಲ ಬೀದಿ ವ್ಯಾಪಾರಗಳನ್ನ ತೆಗೆಸಿ ಜನ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡಿ ಪಾದಚಾರಿ ಮಾರ್ಗಗಳನ್ನ ಅಂತ ಎಲ್ಲಿ ಮಾಡ್ತಾ ಇದ್ದೀರಾ. ಈಗ ಏನು ಮಲ್ಲೇಶ್ವರಂ ವೀಕೆಂಡ್ ಅಂತ ಅಂದ ತಕ್ಷಣ ಮಲ್ಲೇಶ್ವರಂ ಅಂದರೆ ಶಾಪಿಂಗ್ಗೆ ಅಂತ ಮೇನ್ ಆಗಿ ನಮ್ಮ ತಲೆಯಲ್ಲಿ ಬರ್ತಿತ್ತು. ಈಗ ಎಲ್ಲರೂ ಕೂಡ ಶಾಪಿಂಗಿಗೆ ಅಂತಲೇ ಮುಖ್ಯವಾಗಿ ಹೋಗ್ತಾ ಇದ್ರು ಮಲ್ಲೇಶ್ವರಂಗೆ. ಸ್ಟ್ರೀಟ್ಗಳಲ್ಲಿ ಅಲ್ಲೆಲ್ಲ ಹೋದರೂ ಕೂಡ ಏನೇನು ಬೇಕು ಎಲ್ಲ ಶಾಪಿಂಗನ್ನ ಮಾಡ್ಕೋಬೋದಪ್ಪ. ಒಂದು ಜ್ಯುವೆಲರ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು, ಏನು ಎಲ್ಲವೂ ಕೂಡ ಶಾಪಿಂಗಿಗೆ ಸಿಗ್ತಾ ಇತ್ತು. ಅದೇ ರೀತಿಯಾಗಿ ಫುಡ್ ಕೂಡ ಅಲ್ಲಿ ಅಷ್ಟೇ ರೀತಿಯಾಗಿ ಅವೈಲೇಬಲ್ ಇರ್ತಿತ್ತು. ಬಟ್ ಈಗ ಏನು ತೆರವು ಕಾರ್ಯ ಆಗಿದೆಯಲ್ಲ, ಎಲ್ಲವೂ ಕೂಡ ಖಾಲಿ ಹೊಡಿತಾ ಇದೆ. ಜನ ಇಲ್ಲದೆ ಬಿಕ್ಕೋ ಅಂತ ಇದೆ. ಅದರಿಂದ ಅಲ್ಲಿ ಆಗ್ತಾ ಇದ್ದಂಥ ರೆವಿನ್ಯೂ ಆಗಿರ್ಬೋದು, ಇನ್ನು ಅಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಸ್ಥಿಗೆ ಸಿಗ್ತಾ ಇದ್ದಂಥ ರೆವಿನ್ಯೂ ಇನ್ಕಮ್ ಆಗಿರ್ಬೋದು, ಇದರಿಂದ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಲಾಭ ಸಿಗ್ತಿತ್ತು. ಈಗ ಒಂದು ಚಿಕ್ಕ ಪುಟ್ಟ ಏನು ವ್ಯಾಪಾರ ಇದ್ರೂ ಕೂಡ ಅದರಿಂದ ಒಂದು ಕೊಂಚ ಮಟ್ಟಿಗೆ ಆದರೂ ಕೂಡ ಅದಕ್ಕೆ ಸರ್ಕಾರಕ್ಕೆ ಲಾಭ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಏನು ಫುಟ್ಪಾತ್ ಕಾರ್ಯಾಚರಣೆ ಆಯ್ತಲ್ವಾ, ಫುಟ್ಪಾತ್ ತೆರವು ಆಯ್ತಲ್ವಾ, ಅಲ್ಲಿ ಏನೇನು ಅಂಗಡಿಗಳಿತ್ತು ಎಲ್ಲವೂ ಕೂಡ ಅಲ್ಲಿ ತೆರವು ಕಾರ್ಯ ನಡೀತಲ್ವಾ, ಇದರಿಂದ ಬಿಕ್ಕೋ ಅಂತ ಇದೆ ಮಲ್ಲೇಶ್ವರ. ಫುಲ್ ಸೈಲೆಂಟ್ ಆಗಿದೆ. ಮಲ್ಲೇಶ್ವರಂಗೆ ನೀವು ಯಾವಾಗ ಹೋದ್ರು ಈಗ ವೀಕೆಂಡಲ್ಲಿ ತುಂಬ ದೊಡ್ಡ ಮಟ್ಟದ ಅಲ್ಲಿ ಗಲಾಟೆನ ಅಂದರೆ ಮೀನ್ಸ್ ಜನಜಂಗುಳಿಯನ್ನು ನಾವು ನೋಡ್ತಾ ಇದ್ವಿ. ಈಗ ಏನು ವೀಕ್ ಡೇಸಲ್ಲಿ ಕೂಡ ಅಲ್ಲಿ ಜನಜಂಗುಳಿ ಅದೇ ಮಟ್ಟಿಗೆ ಇರ್ತಿತ್ತು. ಇನ್ನು ಮಂತ್ರಿ ಮಾಲಿಂದ ಇಟ್ಕೊಂಡು ಈ ಕಡೆ ಮುಂದೆಗಡೆ ಬಂದರೆ ಸಾಕು, ಅಲ್ಲಿ ಸಿಗ್ನಲ್ಗಳಲ್ಲಿ ಅಲ್ಲಿಂದ ಮುಂದೆ ಬಂದರೆ ಸಾಕು, ಅಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಸ್ಟ್ರೀಟ್ಗಳು. ಎಲ್ಲರೂ ಕೂಡ ಶಾಪಿಂಗಿಗೆ ಅಂತ ಅಂದರೆ ಚಿಕ್ಕಪೇಟೆ ಇಲ್ಲ ಮಲ್ಲೇಶ್ವರಮು ಅಂತ ಆ ರೀತಿಯಾಗಿ ಅಂದ್ಕೊಳ್ತಾ ಇದ್ರು. ಆ ರೀತಿಯಾಗಿ ಶಾಪಿಂಗ್ ಎಲ್ಲ ನಡೀತಿತ್ತು. ಬಟ್ ಈಗ ಏನೂ ಇಲ್ಲ ನೋಡಿ, ಖಾಲಿ ಹೊಡಿತಾ ಇದೆ. ಎಷ್ಟೋ ವ್ಯಾಪಾರಸ್ಥರಿಗೂ ಕೂಡ ಇದರಿಂದ ತುಂಬ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ತುಂಬ ಏನು ಅಷ್ಟು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತೆಗೆದುಕೊಂಡು ಬಂದು ಅಲ್ಲಿ ವ್ಯಾಪಾರಕ್ಕೆ ಅಂತ ಮುಂದಾಗಿರ್ತಾರೆ. ಬಟ್ ಅಲ್ಲಿ ಏನು ಮಾಲ್ಗಳಲ್ಲಿ ಯಾರಪ್ಪ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾರೆ, ಇಲ್ಲೇ ತೆಗೆದುಕೊಂಡು ಬಿಡೋಣ, ಇಲ್ಲೇ ಕೊಂಡ್ಕೊಳ್ಬಿಡೋಣ ಅನ್ನುವಂಥ ಜನಗಳ ಮೈಂಡ್ಸೆಟ್ಟು ಕೂಡ ಇರ್ತಿತ್ತು. ಒಂದು ಜ್ಯುವೆಲರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಚಿಕ್ಕ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡ್ತಿದ್ರು. ಬಟ್ ಈಗ ಯಾವುದೂ ಇಲ್ಲ, ಎಲ್ಲವೂ ಕೂಡ ಖಾಲಿ.